ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಕಾಸ್ಟ್ಲಿ ಟೂಲ್ಸ್ ಬೇಕಾ? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶೀಶ್. 15 ಡೇಸ್ ಬಿಗಿನರ್ ಸೀರೀಸ್ಗೆ ಸ್ವಾಗತ. ಇವತ್ತು ಡೇ 2. ಡ್ರಾಯಿಂಗ್ ಮಾಡೋಕ್ಕೆ ಎಕ್ಸ್ಪೆನ್ಸಿವ್ ಟೂಲ್ಸ್ ಬೇಕಾ? ಬೇಡ. ನಿಮಗೆ ಜಸ್ಟ್ ಒಂದು 4 ಟೈಪ್ ಆಫ್ ಪೆನ್ಸಿಲ್ಸ್, 1 ಪೇಪರ್, 1 ಎರೈಸರ್, 1 ನಾರ್ಮಲ್ ಎರೈಸರ್ ಇದ್ದರೆ ಸಾಕು. ಯಾವ ಟೂಲ್ಸ್ ಬೇಕು ಆ್ಯಂಡ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಬನ್ನಿ ನೋಡಿ, ಯಾವುದೇ ರೀತಿಯಿಂದ ನನ್ನ ಹತ್ರ ಎಕ್ಸ್ಪೆನ್ಸಿವ್ ಟೂಲ್ಸ್ ಇಲ್ಲ. ಜಸ್ಟ್ ಸಿಂಪಲ್ ಟೂಲ್ಸ್. ಯಾವುದೋ ಒಂದು ಡ್ರಾಯಿಂಗ್ ಮಾಡ್ಬೇಕಂದ್ರೆ ಯಾವುದು ಟೂಲ್ಸ್ ಬೇಕು ಅನ್ನೋದನ್ನು ಮಾತ್ರ ಇವತ್ತು ಹೇಳ್ಕೊಡ್ತೀನಿ. A4 ಶೀಟ್, ನಾನು ಇದನ್ನು ಬುಕ್ಕಲ್ಲಿ ಪ್ರಿಂಟ್ ಮಾಡ್ಕೊಂಡಿದ್ದೀನಿ. A4 ಶೀಟ್ ಎಲ್ಲಿ ಬೇಕಲ್ಲಿ ಇಟ್ಟರೆ ಕಳೀತೆ ಅಂತಂದು ಒಂದು ಬುಕ್ ಮಾಡಿ ಬೈಂಡಿಂಗ್ ಮಾಡಿಸ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾನು ಯಾವಾಗಲೂ ಪ್ರಾಕ್ಟೀಸ್ ಮಾಡೋದು. ನಿಮಗೆ ಬೇಕಾಗಿರೋದು ಒಂದು ಮೆಕ್ಯಾನಿಕಲ್ ಪೆನ್ಸಿಲ್. ಯೂಸ್ ಮಾಡೋರು ಮೆಕ್ಯಾನಿಕಲ್ ಪೆನ್ಸಿಲ್ ಯೂಸ್ ಮಾಡಿ, ಇಲ್ಲಾಂದರೆ ಬೇಕಾಗಿಲ್ಲ. ನಿಮ್ಮ ಹತ್ರ HB, ನಂತರ 2B, ನಂತರ 4B. ಆ್ಯಕ್ಚುಲಿ ನನ್ನ ಹತ್ರ ಭಾಳಷ್ಟು ಪೆನ್ಸಿಲ್ ಇದ್ದಾವೆ. 10B ಆಲ್ಮೋಸ್ಟ್ ಆಲ್ 10B ಪೆನ್ಸಿಲ್ ಇದ್ದಾವೆ. ಯಾಕಂದರೆ ಹೇರ್ಸ್ ಡ್ರಾಯಿಂಗ್ ಮಾಡೋಕ್ಕೆ ನಾನು ಇಟ್ಕೊಂಡಿದ್ದೇನೆ. ನಿಮಗೂ ಮುಂದೆ ಅದ್ರ ಬಗ್ಗೆ ಹೇಳ್ತೇನೆ, ಮುಂದೆ ಬರೋ ವೀಡಿಯೋಗಳಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದು. ಒಂದು ಎರೈಸರ್, ಪೆನ್ಸಿಲ್, ಎರೈಸರ್, ಒಂದು ಶಾರ್ಪ್ನರ್. ಆ್ಯಕ್ಚುಲಿ ಶಾರ್ಪ್ನರ್ ಯಾವುದಾದ್ರೂ ನಡೆಯುತ್ತೆ, ನಾರ್ಮಲಾಗಿ ಸಿಗೋ ಶಾರ್ಪ್ನರು. ನಾನು ನಾರ್ಮಲಾಗಿ ಶಾರ್ಪ್ನರ್ನ ಯೂಸ್ ಮಾಡೋದನ್ನು ಬಂದ್ ಮಾಡಿದ್ದೀನಿ. ಸೊ ಮೆಕ್ಯಾನಿಕಲ್ ಶಾರ್ಪ್ನರ್ ಇದೆ ನನ್ನ ಹತ್ರ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸಿಂಪಲ್, ನಾನು ನಿನ್ನೆ ಹೇಳ್ಕೊಟ್ನಲ್ಲ, ಆ ರೀತಿ ಡ್ರಾಯಿಂಗ್ನ ನೀವು ಈ ಪೆನ್ಸಿಲಿಂದ ಪ್ರಾಕ್ಟೀಸ್ ಮಾಡಿ, ಇದೇ ಪೆನ್ಸಿಲಿಂದ ಪ್ರಾಕ್ಟೀಸ್ ಮಾಡಿ. ನನ್ನ ಹತ್ರ ಆ್ಯಕ್ಚುಲಿ ನಾರ್ಮಲ್ ಆಗಿರೋ ಪೆನ್ಸಿಲ್ಸ್ ಆಗಿದೆ. ಇದು ಮಾರ್ಕೆಟಲ್ಲಿ ಅಪ್ಸರಾ ಪೆನ್ಸಿಲ್ಸ್ ಇವು ಸಿಗುತ್ತಲ್ಲ, ಇದನ್ನು ಯೂಸ್ ಮಾಡ್ಬೋದು. ಬಟ್ ನೀವು ಒಬ್ಬ ಆರ್ಟಿಸ್ಟ್ ಆಗಬೇಕಂತಂದರೆ ಈ ಪೆನ್ಸಿಲ್ನ ತಗೋರಿ. ಆರ್ಟ್ಲೈನ್ ಪೆನ್ಸಿಲ್. ಇದು ಚೀಪ್ ರೇಟಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ನಿಯರ್ ಆಗಿರೋ ಸ್ಟೇಷನರಿ ಶಾಪ್ನಲ್ಲೂ ಸಹ, ಬುಕ್ ಸ್ಟಾಲಲ್ಲಿ ಸಹ ಈ ಪೆನ್ಸಿಲ್ ಸಿಗುತ್ತೆ. ಹೋಗ್ರಿ, ತೊಗೊಂಡು ಬನ್ನಿ, ಯೂಸ್ ಮಾಡಿ, ಸ್ಟಾರ್ಟ್ ಮಾಡಿ. ಇವತ್ತೇ ಸ್ಟಾರ್ಟ್ ಮಾಡಿ, ತೊಗೊಂಡು ಬನ್ನಿ, ಸ್ಟಾರ್ಟ್ ಮಾಡಿ. ಓಕೆ, ಈಗ ನಾನೊಂದು ಐ ಡ್ರಾಯಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತಂದು. ಈ ರೀತಿ ನಾವು ಔಟ್ಲೈನ್ನ ಡ್ರಾ ಮಾಡಿದ ಮೇಲೆ 2B ಪೆನ್ಸಿಲಿಂದ ಮತ್ತೊಂದು ಸತಿ ಔಟ್ಲೈನ್ನ ಡ್ರಾ ಮಾಡ್ಕೋಬೇಕು. ಯಾಕಂದರೆ ಅದು ಲೈಟಾಗಿರುತ್ತಲ್ಲ, ಕರೆಕ್ಟ್ ಆದಮೇಲೆ ನಿಮ್ಗದು ಕರೆಕ್ಟ್ ಆಗಿದೆ, ಔಟ್ಲೈನ್ ಎಲ್ಲ ಕರೆಕ್ಟ್ ಬಂದಿದೆ ಅಂತಂದಮೇಲೆ 2B ಪೆನ್ಸಿಲೇ ಒಂದು ಸತಿ ಔಟ್ಲೈನ್ ಎಲ್ಲಿ ಡಾರ್ಕ್ ಇದೆ, ಎಲ್ಲಿ ಲೈಟ್ ಇದೆ ನೋಡಿಕೊಂಡು, ಡಾರ್ಕ್ ಇದ್ದಲ್ಲಿ ಡಾರ್ಕ್, ಲೈಟ್ ಇದ್ದಲ್ಲಿ ಲೈಟ್ನ ಶೇಡ್ ಮಾಡಿಕೊಂಡು ಆಮೇಲೆ ಫಿಲ್ ಮಾಡ್ಕೊರಿ. ಇಂಪಾರ್ಟೆಂಟ್ ಡ್ರಾಯಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕಂತಂದರೆ, ಯಾವುದಲ್ಲಿ ಡಾರ್ಕ್ ಇದೆ, ಎಲ್ಲಿ ಲೈಟ್ ಇದೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡ್ರಾಯಿಂಗ್ ಮಾಡಬೇಕಾದ್ರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಡಾರ್ಕ್ ಇದ್ದಲ್ಲಿ ಲೈಟ್, ಲೈಟ್ ಇದ್ದಲ್ಲಿ ಡಾರ್ಕ್ ಮಾಡಿವಪ್ಪ ಅಂತಂದರೆ ರಿಯಲಿಸ್ಟಿಕ್ ಆಗಿ ಡ್ರಾಯಿಂಗ್ಸ್ಗಳು ಬರೋದಿಲ್ಲ. ಯಾವ ರೀತಿ, ಯಾವ ಸೈಡಲ್ಲಿ ಸ್ಟ್ರೋಕ್ಸ್ ಕರೆಕ್ಟಾಗಿ ಬಂದಿರುತ್ತೆ, ಸೇಮ್ ಅದೇ ರೀತಿಯಲ್ಲಿ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಡ್ರಾಯಿಂಗ್ ರಿಯಲಿಸ್ಟಿಕ್ ಅನಿಸೋಲ್ಲ. ನೋಡಿ, ಸಿಂಪಲ್. ಈ ರೀತಿ ನೀವು ಮಾಡಬೇಕು. ಸಿಂಪಲ್ ಏನಪ್ಪ ಅಂತಂದರೆ, ನಾವು ಇವಾಗ ಡ್ರಾಯಿಂಗ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಿವ್ ಆಗಿ ನಮಗೆ ಯಾವುದೇ ರೀತಿಯಿಂದ ಬೇಕಿಲ್ಲ. ಆ್ಯಕ್ಚುಲಿ ಇದು ಜಸ್ಟ್ ಮಾಡಿರೋದು, ನಾನು ಮೊದಲು ಮಾಡಿರೋದು ತೋರಿಸ್ತೇನೆ. ಈ ರೀತಿ ನೀವು ತುಂಬ ಟೈಮ್ ಕೊಟ್ರಿ ಅಂದರೆ ಈ ರೀತಿ ಡ್ರಾಯಿಂಗ್ ಆಗುತ್ತೆ. ಈ ರೀತಿ ಅದಕ್ಕೆ ಟೈಮ್ ಕೊಟ್ಟು ಮಾಡಬೇಕಷ್ಟೇ. ಇದೇ ಪೆನ್ಸಿಲಿಂದ ನಾನು ಮಾಡಿರೋದು, ಅದೇನು ಬೇರೆ ಪೆನ್ಸಿಲಿಂದ ಮಾಡಿಲ್ಲ. ಇದೇ ಪೆನ್ಸಿಲಿಂದನೇ ನಾನು ಈ ಡ್ರಾಯಿಂಗ್ನ ಕಂಪ್ಲೀಟ್ ಮಾಡಿರೋದು. ಜಸ್ಟ್ ಪೆನ್ಸಿಲ್ಸ್, ಎರೈಸರ್, ಶಾರ್ಪ್ನರ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬಿಗಿನರ್ಸ್ನ ಟ್ಯಾಗ್ ಮಾಡಿ. ನೆಕ್ಸ್ಟ್ ಡ್ರಾಯಿಂಗ್ ಟಿಪ್ ಮಿಸ್ ಮಾಡಬೇಡಿ. ಫಾಲೋ ಮಾಡಿ, ವಿಡಿಯೋ ನೋಡಿ.